ಆಸ್ಪತ್ರೆಯ ಕಾರಿಡೋರ್, ಬಿಳಿ ಗೋಡೆ, ಕೆಟ್ಟು ನಿಶ್ಶಬ್ದತೆ. ಅಲ್ಲಿ ಒಬ್ಬಳು ಅಂಜಲಿ, ವಯಸ್ಸು 28, ಹಾಸಿಗೆ ಮೇಲೆ ಪ್ರಜ್ಞೆ ಇಲ್ಲದೆ ಮಲಗಿದ್ದಾಳೆ. ಡಾಕ್ಟರ್ಗಳ ಗುಸುಗುಸು ಮಾತು. ಯಾವ ದೇಹದ ಸಮಸ್ಯೆಯೂ ಇಲ್ಲ, ಆದ್ರೆ ಯಾಕೆ ಇವಳು ಹೀಗೆ ರಿಯಾಕ್ಟ್ ಮಾಡ್ತಿದ್ದಾಳೆ ಅಂತ ಡಾಕ್ಟರ್ಸ್ ಆಶ್ಚರ್ಯದಿಂದ ಮಾತಾಡ್ಕೋತಾ ಇರ್ತಾರೆ. ಹೊರಗೆ ಅವಳ ಗಂಡ ಡಾಕ್ಟರ್ ಕರಣ್, ವಯಸ್ಸು 34, ICU ಬಳಿ ನಿಂತಿದ್ದಾನೆ. ನೋಡೋಕೆ ಶಾಂತ ಸ್ವಭಾವದವನು, ಆದರೆ ಆ ಶಾಂತತೆಯ ಅಂತರಾಳದಲ್ಲಿ ಯಾವುದೋ ಒಂದು ಭಯ ಅಡಗಿತ್ತು. ಅದೇ ರಾತ್ರಿ ಮನೆಯಲ್ಲಿ ಕರಣ್ ಕೈ ತೊಳ್ಕೊಳ್ತಿರ್ತಾನೆ. ಹಿಂದೆಯಿಂದ ಅಂಜಲಿ ಧ್ವನಿ ಕೇಳಿಸುತ್ತೆ. ನನ್ನ ಅಲ್ಲೇ ಬಿಟ್ಟು ಬಂದ್ಮೇಲೆ ನೀನ್ ಆರಾಮಾಗಿದ್ಯಾ? ಕರಣ್ ತಿರುಗ್ತಾನೆ, ಬಟ್ ಅಲ್ಲಿ ಯಾರೂ ಇರಲ್ಲ. ಅವಳು ಆಸ್ಪತ್ರೆಯಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿರ್ತಾಳೆ. ಸಡನ್ ಆಗಿ ಅಲ್ಲೇ ಇದ್ದ ಅವರಿಬ್ಬರ ಫೋಟೋ ಫ್ರೇಮ್ ಒಡೆದೋಗುತ್ತೆ. ಅಂಜಲಿಗೆ ಆಗಷ್ಟೇ ಸ್ವಲ್ಪ ಪ್ರಜ್ಞೆ ಬರ್ತಾ ಇರುತ್ತೆ. ಕರಣ್ ಆಸ್ಪತ್ರೆಗೆ ಬರ್ತಾನೆ. ಅವಳ ಪಕ್ಕದಲ್ಲೇ ಕುತ್ಕೋತಾನೆ. ಅವಳು ಯಾವುದೇ ಆಯಾಸ ಇಲ್ಲದೆ ಒಂದು ಪ್ರಶ್ನೆ ಕೇಳ್ತಾಳೆ. ಆ ರಾತ್ರಿ ಯಾಕೆ ನನ್ನ ನೋಡೋಕ್ ಬರ್ಲಿಲ್ಲ? ಯಾವ ರಾತ್ರಿ? ಅಂಜಲಿ ಕಣ್ಮುಚ್ಚಿ ನಗ್ತಾಳೆ. ಚಿಂತಿಸ್ಬೇಡ, ನಾನ್ ನೆನ್ಸ್ತೀನಿ. ಆ ದಿನದಿಂದ ಕರಣ್ಗೆ ನಿದ್ರೆ ಇಲ್ಲ. ತಳಮಳದಲ್ಲೇ ರಾತ್ರಿಗಳನ್ನ ಕಳೀತಿದ್ದ. ಆಗಿಂದ ಅವನ ಲೈಫಲ್ಲಿ ಅನ್ಯೂಶುವಲ್ ವಿಷಯಗಳು ನಡೀತಾ ಇರತ್ತೆ. ಪ್ರತಿ ರಾತ್ರಿ 2:40ಕ್ಕೆ ಅವನ ಫೋನ್ ಅದರಷ್ಟಕ್ಕದೇ ಅಲಾರಾಮ್ ಹೊಡ್ಕೊಳ್ತಾ ಇರತ್ತೆ. ಕನ್ನಡಿಯ ಮೇಲೆ ಕೈಗಳ ಗುರುತು. ಮನೆಯಲ್ಲಿ ಒಂದು ಕೆಟ್ಟ ವಾಸನೆ. ಮುಂದಿನ ದಿನ ಡಾಕ್ಟರ್ಸ್, ನಾವು ಸಂಪೂರ್ಣವಾಗಿ ಎಲ್ಲ ಚೆಕ್ ಮಾಡಿದ್ವಿ, ಆದರೆ ಇವಳಿಗೆ ಫಿಸಿಕಲಿ ಯಾವುದೇ ತೊಂದರೆ ಇಲ್ಲ. ಎಷ್ಟು ದಿನ ಇಲ್ಲೇ ಇರ್ತಾಳೆ? ಮನೆ ಕರ್ಕೊಂಡು ಹೋಗಿ, ವಾತಾವರಣ ಸ್ವಲ್ಪ ಚೇಂಜ್ ಆಗ್ಬೋದು ಅಂತ ಹೇಳಿ ಅಂಜಲಿನ ಡಿಸ್ಚಾರ್ಜ್ ಮಾಡ್ತಾರೆ. ಅವತ್ ರಾತ್ರಿ ಅಂಜಲಿ ಪುರುಷನ ಧ್ವನಿಯಲ್ಲಿ ಹೇಳ್ತಾಳೆ, ಆ ರಾತ್ರಿ ನಾನ್ ಸಾಯಕ್ ಮುಂಚೆ ಇದೇ ರೀತಿ ನಾನು ಚಡಪಡಿಸ್ತಿದ್ದೆ. ಕೆಲವು ವರ್ಷಗಳ ಹಿಂದೆ ಕರಣ್ ಮೆಡಿಕಲ್ ಇಂಟರ್ನ್ ಆಗಿ ಕೆಲಸ ಮಾಡ್ತಿರ್ತಾನೆ. ಎಮರ್ಜೆನ್ಸಿ ವಾರ್ಡ್. ಮಧ್ಯರಾತ್ರಿ ಸುಮಾರು 2 ಗಂಟೆಗೆ ಯಾವುದೋ ಆಕ್ಸಿಡೆಂಟಲ್ಲಿ ಗಂಭೀರವಾಗಿ ಗಾಯಗೊಂಡ ಒಬ್ಬ ವ್ಯಕ್ತಿನ ಅಲ್ಲಿಗೆ ತರ್ತಾರೆ. ಕರಣ್ ಚೆಕ್ ಮಾಡ್ತಾನೆ. ಆ ವ್ಯಕ್ತಿಗೆ ಪ್ರಜ್ಞೆ ಹೋಗಿರುತ್ತೆ, ಆದರೆ ಇನ್ನೂ ಸತ್ತಿರಲ್ಲ. ಅವನ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಆಗಿರುತ್ತೆ. ಆ ಸಮಯಕ್ಕೆ ಕರಣ್ಗೆ ಒಂದು ಕಾಲ್ ಬರುತ್ತೆ. ಯಾರೋ ರಾಜಕಾರಣಿಯ ಮಗ, ಅವನಿಗೆ ICUನಲ್ಲಿ ಅರ್ಜೆಂಟಾಗಿ ಒಂದು ಬೆಡ್ ಬೇಕಂತೆ. ಕರಣ್ ಹತಾಶನಾದ. ರಿಪೋರ್ಟ್ ಮೇಲೆ DOA ಡೆಡ್ ಆನ್ ಅರೈವಲ್ ಅಂತ ಬರೆದು ಸೈನ್ ಹಾಕ್ತಾ. DOA ಅಂದರೆ ಪೇಷಂಟ್ ಅಡ್ಮಿಟ್ ಆಗೋಕ್ಕೂ ಮುಂಚೆ ಸತ್ತಿದ್ದಾನೆ ಅಂತ ಅರ್ಥ. ಕೇವಲ ಬೆಡ್ ಬೇಕಾಗಿದ್ದ ಕಾರಣಕ್ಕೆ ಕರಣ್ ಫೈಲ್ ಮೇಲೆ DOA ಅಂತ ಸುಳ್ಳು ದಾಖಲೆ ಕೊಟ್ಟಿರ್ತಾನೆ. ಆ ವ್ಯಕ್ತಿನ ಅಲ್ಲಿಂದ ತಗೊಂಡು ಹೋಗಿ ಸತ್ತ ದೇಹಗಳನ್ನು ಇಡುವ ಮೋರ್ಚುಯರಿ ವಾರ್ಡ್ನಲ್ಲಿ ಹಾಕ್ತಾರೆ. 2:40ಕ್ಕೆ ಸಾವು ಬದುಕಿನ ಮಧ್ಯ ಹೋರಾಡ್ತಿದ್ದ ಅವನ ಉಸಿರು ಯಾವುದೇ ಸಹಾಯ ಅಥವಾ ಚಿಕಿತ್ಸೆ ಸಿಗದೆ ಹೋಗ್ಬಿಡುತ್ತೆ. ಕರಣ್ ಮನೆಗೆ ಹೋದ. ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ. ಕ್ರಮೇಣ ಅಂಜಲಿ ಮೈ ಮೇಲೆ, ಆ ವ್ಯಕ್ತಿ ಮೈ ಮೇಲೆ ಆಗಿದ್ದ ಗಾಯಗಳ ಲಕ್ಷಣಗಳೇ ಮೂಡ್ತಿದ್ವು. ಅದೇ ರೀತಿಯ ಉಸಿರಾಟ, ಅದೇ ನೋವಿನ ತೀವ್ರತೆ. ಅದನ್ನ ನೋಡಿ ಕರಣ್ಗೆ ಗಾಬರಿ ಆಗತ್ತೆ. ಡಾಕ್ಟರ್ಸ್ನ ಕರೆಸ್ತಾನೆ. ಡಾಕ್ಟರ್ ಅವಳನ್ನ ಚೆಕ್ ಮಾಡಿ ಆಶ್ಚರ್ಯದಿಂದ ಹೇಳ್ತಾರೆ, ಆಸ್ ಯೂಶುವಲ್ ಏನೂ ತೊಂದರೆ ಕಾಣಿಸ್ತಿಲ್ಲ, ಆದರೆ ಅವಳು ದೇಹ ಅವಳಲ್ಲದೆ ಇರೋ ಯಾವುದೋ ಒಂದು ಸೋಲ್ನ ಆವರಿಸ್ಕೊಳ್ತಿದ್ದಾಳೆ ಅನ್ಸುತ್ತೆ. ರಾತ್ರಿ ಅಂಜಲಿ ಮಲಗಿದ್ದ ಸ್ಥಿತಿಯಿಂದ ಎದ್ದು ಕೂತ್ಕೋತಾಳೆ. ಕರಣ್ ಕಡೆಗೆ ನೋಡಿ ಮತ್ತೆ ಪುರುಷನ ಧ್ವನಿಯಲ್ಲಿ ಹೇಳ್ತಾಳೆ, ನಾನ್ ನಿನ್ನನ್ನೇ ಕಾಯ್ತಿದ್ದೆ. ಕರಣ್ ಟ್ರಾಮಟೈಸ್ಡ್ ಆಗ್ತಾನೆ. ಕೆಲವೇ ದಿನಗಳಲ್ಲಿ ಆಸ್ಪತ್ರೆಗೆ ಒಂದು ಲೆಟರ್ ಬರುತ್ತೆ. ಅದರಲ್ಲಿ ಯಾವುದೇ ಅಡ್ರೆಸ್ ಇರಲ್ಲ. ನೀನು ನಿನ್ ತಪ್ಪನ್ನ ಒಪ್ಕೋ, ಇಲ್ಲಾಂದ್ರೆ ನಿನ್ನಿಂದ ನಿನ್ನ ಹೆಂಡತಿ ಸಾಯ್ಬೇಕಾಗುತ್ತೆ ಅಂತ ಬರ್ತಿರತ್ತೆ.
ಕರಣ್ ಫಾದರ್, ಮಂತ್ರವಾದಿ, ಸೈಕ್ಯಾಟ್ರಿಸ್ಟ್ ಎಲ್ಲರ ಹತ್ರ ಹೋಗ್ತಾನೆ. ಎಲ್ಲೂ ಪರಿಹಾರ ಸಿಗಲ್ಲ. ಅಂಜಲಿ ಸ್ಥಿತಿ ದಿನದಿಂದ ದಿನಕ್ಕೆ ವರ್ಸ್ಟ್ ಆಗ್ತಾ ಹೋಗ್ತಿರತ್ತೆ. ಸಾವು ಬದುಕಿನ ಮಧ್ಯ ಹೋರಾಡ್ತಿರ್ತಾಳೆ. ಎಕ್ಸಾಕ್ಟ್ ಆಕ್ಸಿಡೆಂಟ್ ಆದ ಆ ವ್ಯಕ್ತಿ ಥರ. ಕರಣ್ ಕೊನೆಗೆ ಪಶ್ಚಾತ್ತಾಪದಿಂದ ತನ್ನ ತಪ್ಪನ್ನ ಎಲ್ಲರೂ ಮುಂದೆ ಒಪ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆಸ್ಪತ್ರೆಯ ಆಡಿಟೋರಿಯಂ, ಮೆಡಿಕಲ್ ಬೋರ್ಡ್ ಮುಂಭಾಗ ಕರಣ್ ಕೈ ನಡುಗ್ತಾ ಇರತ್ತೆ. ಎದ್ದು ನಿಂತು ಎಲ್ಲವನ್ನು ಹೇಳ್ತಾನೆ. ನಾನು ಆ ವ್ಯಕ್ತಿನ ಉಳಿಸ್ಕೊಳ್ಬೋದಾಗಿತ್ತು, ಆದರೆ ಆ ವ್ಯಕ್ತಿ ಜೀವಕ್ಕೆ ಬೆಲೆ ಕೊಡದೆ ಫೇಕ್ ರಿಪೋರ್ಟ್ ಬರೆದು ಆ ವ್ಯಕ್ತಿ ಸಾವಿಗೆ ಕಾರಣ ಆಗ್ಬಿಟ್ಟೆ. ಅದನ್ನ ಕೇಳಿ ಅಂಜಲಿ ನೆಲಕ್ಕೆ ಕುಸಿದು ಬೀಳ್ತಾಳೆ. ಕೆಲ ವಾರಗಳ ನಂತರ ಅಂಜಲಿ ಪೂರ್ತಿ ಚೇತರಿಸ್ಕೊಳ್ತಾಳೆ. ಕರಣ್ ಡಾಕ್ಟರ್ ಲೈಸೆನ್ಸ್ನ ಕಳ್ಕೊಳ್ತಾನೆ. ಜೀವನ ಭಗ್ನ. ರಾತ್ರಿ ಸಮಯ 2:40. ಕರಣ್ ಕಣ್ಬಿಟ್ಟು ನೋಡ್ತಾನೆ. ಮುಂದೆ ಅವನ ಹೆಂಡತಿ ಅಂಜಲಿ ದಿಟ್ಟ ಕಣ್ಣಲ್ಲಿ ಕೆಟ್ಟ ಸ್ಮೈಲ್ನಲ್ಲಿ ನೋಡ್ತಾ ಒಂದು ಮಾತು ಹೇಳ್ತಾಳೆ. ಈಗ ನಿಂಗೆ ಗೊತ್ತಾಯ್ತು ಅನ್ಸತ್ತೆ, ಸಿಗದೆ ಇರೋ ಸಹಾಯಕ್ಕೋಸ್ಕರ ಕಾಯೋದು ಎಷ್ಟು ಕಷ್ಟ ಅಂತ. ಅವನು ಭಯದಲ್ಲಿ ಕನಸಿಂದ ಎದ್ದೇಳ್ತಾನೆ. ಪಕ್ಕ ನೋಡ್ತಾನೆ. ಅಂಜಲಿ ಮಲಗಿರ್ತಾಳೆ. ಅವನ ಮುಖದಲ್ಲಿ ಗಾಬರಿ, ಭಯ, ಟೆನ್ಷನ್ ಎಲ್ಲ ಇರುತ್ತೆ. ಅವತ್ತಿಂದ ಅವನು ಸಂಪೂರ್ಣವಾಗಿ ನಿದ್ರೆ ಕಳ್ಕೊಳ್ತಾನೆ. ಕೆಲವರು ಆತ್ಮಗಳಿಂದಷ್ಟೇ ಹಿಂಸಿಸಲ್ಪಡುವುದಿಲ್ಲ, ಅವರು ಮಾಡಿದ ಪಾಪಗಳಿಂದಲೇ ಹಿಂಸೆಗೆ ಗುರಿಯಾಗುತ್ತಾರೆ. ಈ ಸೈಕಲಾಜಿಕಲ್ ಹಾರರ್ ಕತೆ ನೋಡಿ ನಿಮ್ಗೆ ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯಕ್ಕಾಗಿ ಕಾಯ್ತಾ ಇರ್ತೀನಿ. ಈ ಕತೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇನ್ನಷ್ಟು ಇದೇ ತರಹದ ಹಾರರ್ ಕತೆಗಳು ಬೇಕಿದ್ರೆ ಅದನ್ನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಹಾರರ್ ಕತೆಯೊಂದಿಗೆ ಬೇಗ ಬರ್ತೀನಿ. ಧನ್ಯವಾದಗಳು.